ಮುಂಗಾರು ಹಾಗೂ ಹಿಂಗಾರು ಹಂಗಾಮು ಆರಂಭವಾಗ್ತಾ ಇದ್ದಂತೆ ಅನ್ನದಾತನಿಗೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಚಿಂತೆ ಶುರುವಾಗಿದೆ. ಯಾವುದೇ ಹಳ್ಳಿಗಳಲ್ಲಿ ರಸಗೊಬ್ಬರ ಮತ್ತು ಬೀಜಗಳ ಕೊರತೆ ಆಗದಂತೆ ರೈತರಿಗೆ ತೊಂದರೆ ಆಗದಂತೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ಪೊಲೀಸ್ ಕಲ್ಯಾಣಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಪ್ರವೀಣ್ ನಾಯಕ್ ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಈ ಕುರಿತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಜಂಟಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು, ಖಾಸಗಿ ವ್ಯಾಪಾರಿಗಳ ದಗಾಲ್ಬಾಜಿತನದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಕುರಿತು ಒಂದು ವರದಿ ಇಲ್ಲಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ನಿಂಗಣ್ಣ ಬಿರಾದರ್ ಅವರಿಗೆ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟನೆಗಳ ವತಿಯಿಂದ ಜಂಟಿಯಾಗಿ ಮನವಿ ಸಲ್ಲಿಸಲಾಯಿತು. ಎಲ್ಲಾ ಹಳ್ಳಿಗಳ ಪ್ರದೇಶದ ರೈತರಿಗೆ ಸಕಾಲದಲ್ಲಿ ಸಮರ್ಪಕ ಪ್ರಮಾಣದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಸರ್ಕಾರಿ ಸಹಾಯಧನದ ಅಡಿ ಪೂರೈಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ಖಾಸಗಿ ಅಂಗಡಿಗಳಲ್ಲಿ ಸರ್ಕಾರದ ನಿಗದಿ ದರಕ್ಕಿಂತ ಹೆಚ್ಚಿನ ಹಣ ಪಡೆದಿದ್ದಾರೆ ಹಾಗೂ ಕಳಪೆ ಬೀಜ ರಸಗೊಬ್ಬರ ವಿತರಿಸುತ್ತಿದ್ದಾರೆ. ಕೃಷಿ ಅಧಿಕಾರಿಗಳು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದರು. ಇನ್ನು ರೈತರು ಮತ್ತು ಸಂಘಟನೆಗಳ ಮನವಿ ಆಲಿಸಿದ ಅಥಣಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ನಿಂಗಣ್ಣ ಬಿರಾದರ್ ಅವರು ತಕ್ಷಣವೇ ಸ್ಪಂದಿಸಿ ರೈತರಿಗೆ ಧೈರ್ಯ ತುಂಬುವನ್ನ ಕೆಲಸವನ್ನ ಮಾಡಿದರು ಎಂದು ಪ್ರತಿಭಟನಾ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮುಖಂಡರಾದ ಅನಿಲ್ ಬಾಮ್ನೆ, ಕಿರಣ್ ಪಾಟೋಳೆ, ಶರಣಪ್ಪ ಶಿಂದೆ, ಎಂ ಶರ್ಮಾ, ಅಮೂಲ್ ಚವ್ಹಾಣ್, ಶಿವನ್ ನಾವಿ, ಪ್ರಶಾಂತ್ ಸಿಂಧೆ ಹಾಗೂ ಮಹಿಳಾ ಮುಖಂಡರು ಸರಸ್ವತಿ ನೇಮಗೌಡ, ಕವಿತಾ ಭೋಸ್ಲೆ, ಉಜ್ವಲ್ ಪಾಟೋಳೆ, ಶಿವಲೀಲಾ ಪಟ್ಟಣ ಶೆಟ್ಟಿ, ರೇಷ್ಮಾ ತೇಲಿ, ಅನ್ನಪೂರ್ಣ ಭಂಡಾರೆ ಮತ್ತು ರಂಜಾನ್ ಮುಲ್ಲಾ ಸೇರಿದಂತೆ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು. ಇಷ್ಟೆಲ್ಲ ಹಗಲು ದರೋಡೆ ನಡೀತಾ ಇದ್ರು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೌನವಾಗಿರುವುದು ಯಾಕೆ ಅಂತ ರೈತರ ಪ್ರಶ್ನೆ ಆಗಿದೆ. ರಾಜ್ಯದ ಕೃಷಿ ಸಚಿವರು, ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರು, ಕೇಂದ್ರದ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ರಾಷ್ಟ್ರಪತಿಗಳು ಇತ್ತ ಕಡೆ ಗಮನ ಹರಿಸಿ ದೇಶದ ಬೆನ್ನೆಲುಬಾಗಿರುವ ಅನ್ನದಾತನ ಈ ಜ್ವಲಂತ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಲು ಮುಂದಾಗ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಅಥಣಿ. ಕೃಷಿ ಇಲಾಖೆಯಿಂದ ಎಲ್ಲ ಹಳ್ಳಿಗಳ ಪ್ರದೇಶದ ರೈತರಿಗೆ ಸಕಾಲದಲ್ಲಿ ಮತ್ತು ಸಮರ್ಪಕ ಪ್ರಮಾಣದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಸರ್ಕಾರಿ ಸಹಾಯಧನದಡಿ ಪೂರೈಸಬೇಕಾಗಿ ವಿನಂತಿ ಹಾಗೂ ಖಾಸಗೀಕರಣ ಅಂಗಡಿಗಳಲ್ಲಿ ಸರ್ಕಾರದ ನಿಗದಿ ದರಕ್ಕಿಂತ ಹೆಚ್ಚು ಹಣ ಪಡೆಯುತ್ತಿದ್ದಾರೆ ಮತ್ತು ಕಳಪೆ ಬೀಜ ರಸಗೊಬ್ಬರ ವಿತರಿಸುವ ತಾವು ಖುದ್ದಾಗಿ ಪರಿಶೀಲಿಸಬೇಕು. ಯೂರಿಯಾ ಮತ್ತು DIP ಜೊತೆ ಲಿಂಕ್ ಅನ್ನುವ ಪದ ಹೆಚ್ಚಾಗಿದೆ. ಲಿಂಕ್ ಬಗ್ಗೆ ಸರ್ಕಾರ ಆದೇಶ ಇಲ್ಲದಿದ್ದರೂ ಒಂದು ವೇಳೆ ಇದ್ದರೆ ಲಿಖಿತ ರೂಪದಲ್ಲಿ ಹೇಳಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಥಣಿ ವತಿಯಿಂದ ಮುಂಗಾರು ಹಿಂಗಾರು ಹಂಗಾಮಿನ ಅಗತ್ಯವಿರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಸುವ ಬಗ್ಗೆ ಇವರಿಗೆ ಸಹಾಯಕ ಕೃಷಿ ನಿರ್ದೇಶಕರು ಅಥಣಿ ವಿಷಯಕ್ಕೆ ಸಂಬಂಧಿಸಿದಂತೆ ಅಥಣಿ ತಾಲೂಕಿನ ರೈತರಿಗೆ ಈ ವರ್ಷದ ಮುಂಗಾರು ಹಿಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳಿಗೆ ಬಿತ್ತನೆ ಬೀಜ ನೀಡಿದರೆ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯತೆ ಮಾತ್ರ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಗಮನವನ್ನು ಇವಾಗ ಗಮನಕ್ಕೆ ತಂದಿದ್ದೇವೆ. ಅದ್ರ ಬಗ್ಗೆ ರೈತರ ಅಧಿಕಾರಿಗಳು ಯಾವುದೇ ರೀತಿ ಲಿಂಕ್ ಒತ್ತಾಯ ಪೂರ್ವಕ ನೀಡಲು ಅನುಮತಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಅಥಣಿ ನಗರದ ಅಥಣಿ ತಾಲೂಕಿನ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅಥಣಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಅಥಣಿ ವತಿಯಿಂದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಅಗತ್ಯ ಇರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಸುವ ಕುರಿತು ಇವತ್ತು ಸಹಾಯಕ ನಿರ್ದೇಶಕರ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ನೀಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಥಣಿ ತಾಲೂಕಿನ ಪ್ರತಿಯೊಬ್ಬರ ರೈತರಿಗೆ ಇವತ್ತು ಈ ವರ್ಷ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ರಸಗೊಬ್ಬರ ಹಾಗೂ ಸಮರ್ಪಕವಾಗಿ ಬೀಜ ವಿತರಣೆಯನ್ನು ನೀಡಬೇಕನ್ನೋ ಮಾತನ್ನು ಕೂಡ ಇವತ್ತು ಅಧಿಕಾರಿಗಳು ಹೇಳಿ ಇವತ್ತು ಒಂದು ಹಳ್ಳಿ ಮಟ್ಟದಲ್ಲಿ ಇವತ್ತು ಮಟ್ಟಲ್ ಸಿಗ್ತಾ ಇಲ್ಲ, ಆದರೂ ಕೂಡ ಗಮನಕ್ಕೆ ತಂದಿದ್ದೇವೆ. ಅದರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಯಾರಿಗೆ ರೈತರಿಗೆ ತೊಂದರೆ ಆಗದಂತೆ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಪ್ರತಿಯೊಂದು ಅಂಗಡಿಗಳಲ್ಲಿ ಲಿಂಕ್ ಅನ್ನುವ ಹಾವಳಿ ಎದ್ದಿದೆ. ಯಾಕಂದರೆ DIP ಹಿರಿಯ ತೆಗೆದುಕೊಳ್ಳೋಕೆ ನಡೆದಿದ್ದಿಲ್ಲ, ಇದನ್ನು ಕಡಿವಾಣ ಹಾಕೋಕ್ಕೆ ಸಾಧ್ಯ ಐತಿ. ಮತ್ತು ಆಲ್ಮೋಸ್ಟ್ ನಮ್ಮ ತಾಲೂಕಿನ ಅಥಣಿ ತಾಲೂಕಿನ ರೈತರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೋದಂದ್ರೆ ಯೂರಿಯಾ 266 ರೂಪಾಯಿನ ಐತಿ. ಅದಕ್ಕಿಂತಲೂ ₹1 ವ್ಯತ್ಯಾಸ ಆದರೂ ನೀವು ಕಂಪ್ಲೀಟ್ ಮಾಡಿ. ನಿಮಗೆ ಕಂಪ್ಲೀಟ್ ಮಾಡೋದು ಗೊತ್ತಾಗೋದಿಲ್ಲ ಅಂದ್ರೆ ನಮ್ಮನ್ನು ರೈತ ಸಂಘದವ್ರನ್ನ ಮತ್ತು ಪೊಲೀಸ್ ಕಲ್ಯಾಣ ಸಂಸ್ಥೆದವ್ರನ್ನ ನೀವು ಇನ್ವೈಟ್ ಮಾಡ್ಕೊಳ್ಳಿ. ನಿಮಗೆ ಎನಿ ಟೈಮ್ ನಾವು ಬಂದು ನಿಮಗೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಪ್ರತಿ ಗೊಬ್ಬರ ಅಂಗಡಿಯಾಗ GST ಬಿಲ್ ಕೇರಿ, ಆಧಾರ್ ಕಾರ್ಡ್ ಒಯ್ಯಿರಿ,
ಒಯ್ಯೋತ್ನಾಗ ಯಾವ್ದಲ್ಲ ನಮ್ಮನ್ನು ಕೇಳ್ರಿ, ನಾವು ಎಡಿ ಅವ್ರ ಜೊತೆ ಮಾತಾಡ್ತೀವಿ, ನಿಮ್ಗೆ ಗೊಬ್ಬರ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ, ವ್ಯವಸ್ಥೆ ನಮ್ಗೆ ನಾವು ಅದನ್ನು ಮಾಡ್ತೀವಿ, ಯಾವ ಅಂಗಡಿಯಾಗಿಲ್ಲ ಸರ್. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅಥಣಿ ಘಟಕದವರು ಹಾಗೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಅಥಣಿ ಇವನ್ನ ಜಂಟಿ ಕೂಡಿ ಕೃಷಿ ನಿರ್ದೇಶಕರ ಆಫೀಸಿಗೆ ಬಂದು ಒಂದು ರೈತರಿಗೆ ಆಗೋ ತೊಂದರೆ ರಸಗೊಬ್ಬರ ಹಾಗೂ ಬೀಜ ಅಂದರೆ ಏನಪ್ಪ ಅಂದ್ರೆ ಈಗ ಯೂರಿಯಾ ಮತ್ತು ಇನ್ನಿತರ ಗೊಬ್ಬರ ಎಲ್ಲ ಅಂಗಡಿಯವ್ರು ಸ್ಟಾಕ್ ಇದ್ರೂ ಅವರು ನಮ್ಮಲ್ಲಿ ಸ್ಟಾಕ್ ಇಲ್ಲರಿ, ನಮ್ಮಲ್ಲಿ ಅದು ಯೂರಿಯಾ ಇಲ್ಲ ಅಂತಂದು ಒಟ್ಟು ಕೊಂಡ್ರೆ ನೆಪ ಹೇಳತ್ತಾರೆ. ಅಧಿಕಾರಿಗಳು ಅವರು ಪ್ರಯತ್ನ ಮಾಡಿದ್ರೂ ಅಧಿಕಾರಿಗಳು ಮಾತು ಕೇಳಲ್ದಂಥ ಸ್ಥಿತಿ ಗೊಬ್ಬರ ಅಂಗಡಿಯವ್ರಿಗೆ ಲಾಭಿ ನಡೆದೈತಿ. ಇದು ಯಾಕೆ ಇದು ಅಭಾವ ನಡೆದೈತೆ ಅಂದ್ರೆ ಎಲ್ಲ ಥರ ಸ್ಟಾಕ್ ಐತ್ರಿ. ಆನ್ಲೈನ್ದಾಗ ಎಲ್ಲ ಅಧಿಕಾರಿಗಳಿಗೆ ಗೊತ್ತೈತಿ ಯಾವ ಅಂಗಡಿಯಾಗ ಎಷ್ಟೈತಿ ಅನ್ನೋದು ಎಲ್ಲ ಅವರು ಎಲ್ಲ ಆಲ್ರೆಡಿ ಗೊತ್ತಿದ್ರೂ ರೈತರಿಗೆ ಹೆಂಗೆ ಕಣ್ಣ ಮುಚ್ಚಲ್ಲಿ ಆಟ ಆಡ್ಸತ್ತಾರೆ ಅಂದ್ರೆ ಗೊಬ್ಬರ ಅಂಗಡಿಯವರು ಒಂದು ದೊಡ್ಡ ಲಾಭಿ ಒಟ್ಟು ಅಭಾವ ತೋರಿಸಿ ಹೆಚ್ಚಿನ ರೇಟಿಂಗ್ ಮಾರೋದು. ಯೂರಿಯಾ 266 ರೂಪಾಯಿ ಕೊಡುವಂಥ ಕಾನೂನು ಐತ್ರಿ. ಯಾವಾಗ ಏನು 20 ವರ್ಷ 50 ವರ್ಷದ ಹಿಂದೆ ಕಾನೂನು ಐತಿ, ಅದು ಸರ್ಕಾರ ಸಬ್ಸಿಡಿ ಕೊಡ್ತೈತಿ. ಈ ನಮ್ಮ ರೈತರಿಗೆ ಇನ್ನೊಂದು ನಮ್ಮ ಅಥಣಿ ತಾಲೂಕಿನ ರೈತರಿಗೆ ಗಮನಕ್ಕೆ ತರೋದಂದ್ರೆ 400 ರೂಪಾಯಿ ಹೇಳ್ರು ಹುಣುವಂಥವ್ರು, ಇಲ್ಲ 200 320 ಹೇಳ್ರು ಹುಣತ್ತಾರು. ಆದ್ರೆ ಕಂಪಲ್ಸರಿ ಗೊಬ್ಬರ ಅಂಗಡಿಯಾಗ ನೀವು ಹೇಳಿ 1 ಚೀಲ 2 ಚೀಲ ಯೂರಿಯಾ ತೊಗೊಂಡ್ರೆ 266 ರೂಪಾಯಿನ ಕೇಳಿಸ್ಕೊರಿ. ಅಕಸ್ಮಾತ್ ಕೊಡೋದಿಲ್ಲ ಅಂದ್ರೆ ಅವ್ನು GST ಬಿಲ್ ತೊಗೊಂಬರಿ, ಕೃಷಿ ನಿರ್ದೇಶಕರ ಆಫೀಸ್ಗೆ ಬಂದ್ರಿ, ಅವ್ರಿಗೆ ಅಂಗಡಿ ಬದ್ದಲು ಕಂಪ್ಲೀಟ್ ಮಾಡಿರಿ. ಆ ಅಂಗಡಿ ಬದ್ದಲು ಬೇಕಾದ್ರೆ ಸೀಸ್ ಆಕತಿ, ಇಲ್ಲ ನಿಮ್ಮ ಅಮೌಂಟ್ ರೀಫಂಡ್ ಆಕತಿ. ಇಲ್ಲ ಕನ್ಸ್ಯೂಮರ್ ಅದು ಬೇಡ ಅಂದ್ರೆ ಕನ್ಸ್ಯೂಮರ್ ಕೊಟ್ಟು ಹೋಗ್ರಿ, ನೀವು ಅಂಗಡಿನ ಸೀಸ್ ಮಾಡ್ತೀನಿ ನಾನು ಆಟೋಮೆಟಿಕ್. GST ಬಿಲ್ ಕೇಳಿರಿ, ನೀವು ಆಧಾರ್ ಕಾರ್ಡ್ ಕೊಡ್ರಿ, ಆಧಾರ್ ಕಾರ್ಡ್ ಕೊಟ್ಟಿಂದ ಅವ್ರು GST ಬಿಲ್ ಕೊಡಲೇಬೇಕು. GST ಬಿಲ್ ಕೊಡೋದಿಲ್ಲ ಅಂದ್ರೆ ಅಲ್ಲಿ ಇಮಿಡಿಯೇಟ್ಲಿ ನಮ್ಮ ರೈತ ಸಂಘ ಹಾಗೂ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ನಾವು ಸದಾ ನಿಮಗೆ ರಾತ್ರಿ ಬಾರದಾಗ ಫೋನ್ ಹಚ್ಚಿದ್ರು ನಾವು ನಿಮ್ಮ ಬದ್ದಲು ಸ್ಪಂದಿಸಕ್ಕೆ ರೆಡಿದೀವಿ. ನಿಮ್ಮ ಅಥಣಿ ತಾಲೂಕಿನ ನಮ್ಮ ಮುಕ್ತ ರೈತರಿಗೆ ಏನಾಗೈತಿ, ಗೊಬ್ಬರ ಅಂಗಡಿ ಅವ್ರು ಹೇಳಿದ ರೇಟ ಅವ್ರು ಮಾಡಿದ್ದ ಕಾನೂನು, ಅಧಿಕಾರಿಗಳು ಹೇಳಿದ್ದೂ ಇಲ್ಲ, ಇನ್ನೊಂದು ಏನೂ ಇಲ್ಲ. ಇದನ್ನು ಅವಾಗ ಎಚ್ಚರಿಸೋದಂದ್ರೆ ನಾವು ರೈತ ಸಂಘ ಮತ್ತು ಈ ಕರ್ನಾಟಕ ಪೊಲೀಸ್ ಕಲ್ಯಾಣ ಈಗ ಒಂದು ಹೊಸ ಸಂಘ ನಿರ್ಮಾಣ ಆಗೈತಿ. ಅವ್ರಿಗೂ ಒಂದು ಧನ್ಯವಾದ ಹೇಳ್ತು. ಯಾಕಂದ್ರೆ ಇಂಥ ಸಂಘಟನೆಗಳು ಬಂದು ಜನಸಾಮಾನ್ಯರ ಪರವಾಗಿ ಇವ್ರು ಕೆಲಸ ಮಾಡಿ ನಾವು ಮಾಡ್ಲಾಗ್ತಿದ್ವಿ ಅಂದ್ರೆ ಇಂಥ ಗೊಬ್ಬರ